ಇರಲಿಲ್ಲ ನನಗೆ. ಅದಕ್ಕಾಗಿ ನನಗೆ ಸತ್ಯವಾದ ನ್ಯಾಯ ಬೇಕು ನನ್ನ ಮಗನ ಶಾಂತಿಗೋಸ್ಕರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಸೂರು ಇಂದಿರಾ ಗಾಂಧಿ ವಸತಿ ಶಾಲೆ. ಜೂನ್ 9ರ ಕಪ್ಪು ಕಡು ಸಂಜೆ ಬಟ್ಟೆ ಒಣಗಿಸುವ ಕೊಠಡಿಯಲ್ಲಿ ಹುರುಳಿಗೆ ಕೊರಳನ್ನು ಒಡ್ಡಿ ತನ್ನ ಪ್ರಾಣವನ್ನು ತಾನೇ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಳೆದುಕೊಳ್ತಾನೆ. ಆ ಮೃತದೇಹ ಪತ್ತೆಯಾದಾಗ ಇಡೀ ಹಾಸ್ಟೆಲ್ ಇರ್ಬೋದು, ವಿದ್ಯಾರ್ಥಿಗಳ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ಕುಟುಂಬಸ್ಥರ ನೋವು ಇನ್ನೊಂದು ಕಡೆ. 15 ವರ್ಷದ 10ನೇ ತರಗತಿ ವಿದ್ಯಾರ್ಥಿ ಗೋಕುಲ ಕೃಷ್ಣ ಗೌಡನ ಶವ ಮೇಲ್ನೋಟಕ್ಕಿದು ಅನೇಕ ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅಚ್ಚರಿಗೂ ಕೂಡ ಕಾರಣವಾಗಿರೋದು, ಬಹಳಷ್ಟು ಕುತೂಹಲಗಳು ಕೂಡ ಈ ಕೇಸ್ನಲ್ಲಿ ಅಡಕವಾಗಿರೋದು. 10 ದಿನಗಳಾದರೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದಾಗ ಪೊಲೀಸರ ನಡೆಯ ಮೇಲೆ ಹಲವು ಅನುಮಾನಗಳು ಕೂಡ ಮೂಡಿಸ್ತಾ ಇರೋದು. ಸಾರ್ವಜನಿಕರು, ಪೋಷಕರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಹಂತಕ್ಕೆ ವಿಕೋಪಕ್ಕೂ ಕೂಡ ಹೋಗಿ DYSP ಕಾಂಗ್ರೆಸ್ ಮುಖಂಡನಿಗೆ ಚಿಟಿಕೆಯನ್ನು ಹೊಡೆದು ವಾರ್ನಿಂಗ್ ಕೊಡೋ ಹಂತಕ್ಕೂ ಕೂಡ ಹೋಗಿಬಿಟ್ಟಿತ್ತು. ಅಲ್ಲಿ ಸ್ಥಳೀಯರು, ಕುಟುಂಬಸ್ಥರು, ಸಾರ್ವಜನಿಕರೆಲ್ಲರೂ ಸೇರಿ ಸ್ಟ್ರೈಕ್ಗಳ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಲಿಕ್ಕೆ ಅಂತ ಬಂದಂಥ DYSP ವಿರುದ್ಧವೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ನೋಡಿ, ಹೆತ್ತ ಕರುಳಿನ ದೂರು ಕೇಳದಂಥ ಪೊಲೀಸ್ ಇಲಾಖೆ ವಿರುದ್ಧ ಇಡೀ ಸಿದ್ದಾಪುರದ ರಸ್ತೆಗಿಳಿದು ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಅಷ್ಟಕ್ಕೂ ಈ ವಸತಿ ಶಾಲೆ ಒಳಗೆ ಏನು ನಡೀತಾಗಾದರೆ ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಆರ್ಸಿಕಟ್ಟ ಸಮೀಪದ ಹುತ್ತಗಾರಿನ 10ನೇ ತರಗತಿ ವಿದ್ಯಾರ್ಥಿ ಗೋಕುಲ ಕೃಷ್ಣ ಗೌಡ ಶಾಲೆಯಲ್ಲಿ ಬುದ್ಧಿವಂತ ವಿದ್ಯಾರ್ಥಿ ಹೌದು. ಜೂನ್ 9ರ ಸಂಜೆ ಇದ್ದಕ್ಕಿದ್ದಂತೆ ಅವನ ಶವ ಪತ್ತೆಯಾದಾಗ ಇಡೀ ಹಾಸ್ಟೆಲ್ ಸ್ತಬ್ಧವಾಗಿ ಹೋಗಿಬಿಡುತ್ತೆ. ಆದರೆ ಮಗನ ದೇಹವನ್ನು ನೋಡಿದಂಥ ತಾಯಿಗೆ ಮೊದಲ ಕ್ಷಣದಲ್ಲೇ ಬಹಳಷ್ಟು ಅನುಮಾನಗಳು ಮೂಡೋದು. ಇದು ಯಾವುದೇ ಕಾರಣಕ್ಕೂ ಆತನೇ ತನಗೆ ತಾನೇ ಪ್ರಾಣವನ್ನು ಕಳೆದುಕೊಂಡಿಲ್ಲ, ಇದರ ಹಿಂದೆ ದೊಡ್ಡ ರಹಸ್ಯ ಅಡಗಿದೆ ಅಂತ ಹೇಳಿ ತಾಯಿ ಪೊಲೀಸ್ನವ್ರಿಗೆ ದೂರನ್ನು ಕೊಡ್ತಾಳೆ. ಮಾಧ್ಯಮಗಳು ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳಲ್ಲೂ ಕೂಡ ಅದೇ ಇದೆ. ಆತನ ಮಾನಸಿಕ ಸ್ಥಿತಿ, ಆತ ಪ್ರಾಣ ಕಳೆದುಕೊಳ್ಳಲು ಬಳಸಿದಂಥ ಚಿಕ್ಕದಾದಂಥ ಟವಲ್, ಕಿಟಕಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಆತ ತಾನಾಗಿಯೇ ಪ್ರಾಣವನ್ನು ಕಳೆದುಕೊಂಡಿಲ್ಲ ಅನ್ನೋದು ಆರಂಭಿಕ ಪ್ರಾಥಮಿಕ ತನಿಖೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು, ಕುಟುಂಬಸ್ಥರು ಎಲ್ಲರೂ ಕೂಡ ನೋಡಿದಾಗ ಕಂಡು ಬಂದಿರೋದು. ಈ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪಾಲಕರು ಶಾಲೆಯ ಕಚೇರಿ ಬಳಿ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆಯಂತೆ. ಆದರೆ ವಸತಿ ಮಾಡುವಲ್ಲಿ ಪ್ರವೇಶ ಇಲ್ಲ. ಅವರು ಉಳ್ಕೊಳ್ಳೋ ರೂಮ್ಗಳಲ್ಲಿ ಅಲ್ಲಿ ಯಾವುದಕ್ಕೂ ಕೂಡ ಪ್ರವೇಶ ಇಲ್ಲ. ವಸತಿ ಮಾಡೋ ಸ್ಥಳದಲ್ಲಿ ಯಾವುದೇ CCTV ಕ್ಯಾಮ್ರಾಗಳು ಕೂಡ ಇಲ್ಲ. ಅಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಿರಂತರ ಹೊಡಿತಾ ಇರ್ತಾರೆ, ಬೆದರಿಸ್ತಾ ಇರ್ತಾರೆ. ಹೊರಗಡೆ ಏನೂ ಹೇಳದಂತೆ ಬೆದರಿಕೆ ಆಗ್ತಾ ಇದ್ದುದ್ರ ಬಗ್ಗೆಯೂ ಕೂಡ ಅನೇಕ ಸಾರ್ವಜನಿಕರು ಕೂಡ ಮಾತನಾಡ್ಕೊಳ್ಳೋದ್ರಿಂದ ನನ್ನ ಮಗನ ಸಾವು ಇದು ಸಹಜ ಸಾವಲ್ಲ, ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ಹೇಳಿ ಪೋಷಕರು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಇಡೀ ಸಾರ್ವಜನಿಕರು ಕೂಡ ಪೋಷಕರ ಬೆಂಬಲಕ್ಕೆ ನಿಂತ್ಕೊಂಡು ಇದು ದೊಡ್ಡ ಮಟ್ಟಿಗಿನ ಹೋರಾಟವಾಗಿ ಬದಲಾಗಿ ಹೋಗಿರೋದು. ಮೃತ ವಿದ್ಯಾರ್ಥಿಯ ತಾಯಿ ಜಯಶ್ರೀ ಗೌಡ ಕಣ್ಣೀರು ಸುರಿಸ್ತಾ ಮಾತನಾಡ್ತಾಯಿದ್ರು. ನನ್ನ ಮಗ ಈ ರೀತಿಯಾಗಿ ಪ್ರಾಣ ಕಳೆದುಕೊಳ್ಳೋ ಅಂಥ ಹುಡುಗ ಅಲ್ವೇ ಅಲ್ಲ. ಅವನ ಮೇಲೆ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಅವನ ಸಾವಿನ ಬಗ್ಗೆ ವಸತಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು, ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಸರಿಯಾದಂಥ ನಿಖರವಾದಂಥ ಮಾಹಿತಿ ಕೊಡ್ತಾ ಇಲ್ಲ. ಅವತ್ತು ಏನಾಯಿತು ಹಾಗಾದರೆ ನಿಗೂಢವಾಗಿ, ಅಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಘಟನೆ ಬೆಳಕಿಗೆ ಬರಲೇಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ತಾಯಿ ಒಂದು ಕಡೆ ನೋವನ್ನು ಹಂಚಿಕೊಳ್ತಾ ಇರೋದು. ಸಾರ್ವಜನಿಕರಿಂದ ಸಿದ್ದಾಪುರದ ತಿಮ್ಮಪ್ಪ ನಾಯಕ ವೃತ್ತದಿಂದ ಬೃಹತ್ ಮೆರವಣಿಗೆ ನಡೀತಾ ಇದೆ. ನೂರಾರು ಜನರು ರಸ್ತೆಯಲ್ಲಿ ಕುಳಿತುಕೊಂಡು ರಸ್ತೆ ತಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೂರು ನೀಡಿ ಇಷ್ಟು ದಿನಗಳು ಕಳೆದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ವಲ್ಲ, ಅದ್ರ ವಿರುದ್ಧವಾಗಿ ಆರೋಪ ಕೇಳಿಬರ್ತಾ ಇರೋದು. ಇದರಿಂದ ಆಕ್ರೋಶಗೊಂಡಂಥ ಸ್ಥಳೀಯರು, ಅಲ್ಲಿನ ಗ್ರಾಮದ ನಿವಾಸಿಗಳು, ಜೊತೆಗೆ ಪೋಷಕರು ಶಿರ್ಸಿ, ಹೊನ್ನಾವರ, ಕುಮಟಾ, ಸಾಗರ ಭಾಗದ 500ಕ್ಕೂ ಹೆಚ್ಚು ಜನರು ಸಿದ್ದಾಪುರದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಕುಳಿತುಕೊಳ್ತಾರೆ. ಇಡೀ ತಾಲೂಕೆ ಒಕ್ಕೊರಲಿನಿಂದ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದೆ. ನೋಡಿ, ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದಂಥ ಸರ್ಕಾರಿ ವಸತಿ ಶಾಲೆಗಳು ಇವತ್ತು ವಿದ್ಯಾರ್ಥಿಗಳ ಪಾಲಿಗೆ ಸುರಕ್ಷಿತವಾಗಿದ್ದಾವಾ ಇಲ್ವಾ ಅನ್ನೋ ಆತಂಕ ಪೋಷಕರಲ್ಲಿ ಮೂಡ್ತಾ ಇದೆ. ಗೋಕುಲ ಕೃಷ್ಣ ಗೌಡನ ಸಾವಿನ ಸತ್ಯ ಸಂಪೂರ್ಣವಾಗಿ ಹೊರಬರೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಾವಿನಲ್ಲಿ ಅನುಮಾನ ಇದೆ ಅಂತ ಸ್ವತಃ ಅವ್ರ ತಾಯಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ತಿಳಿಸಿದ್ರು. ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ.
ಹಾಗಾದರೆ ಈ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಯಾಕೆ ಎಲ್ಲವನ್ನು ಕೂಡ ಮುಚ್ಚಿಡ್ತಾ ಇದ್ದೀರಿ? ನಮಗೆ ನಾರ್ಮಲ್ ಇನ್ವೆಸ್ಟಿಗೇಷನ್ ಬೇಡ, ನಮಗೆ ಸಮಗ್ರ ತನಿಖೆ ಆಗಬೇಕು. ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ, CID ರಚನೆ ಮಾಡಿ ಈ ಕೇಸನ್ನು ನೀವು ಬಗೆಹರಿಸಬೇಕು. ಶಿಕ್ಷಕರ ಮೇಲೆ ಇಲ್ಲಿವರೆಗೂ ನೀವು ಯಾಕೆ ಕ್ರಮಗಳನ್ನು ಕೈಗೊಂಡಿಲ್ಲ? ಕಾನಸೂರು ಇಂದಿರಾ ಗಾಂಧಿ ವಸತಿ ಶಾಲೆಯ ಎಲ್ಲ ಶಿಕ್ಷಕರ ಮೇಲೆ ಪ್ರಕರಣವನ್ನು ನೀವು ದಾಖಲಿಸಬೇಕು ಅಂತ ಆಗ್ರಹ ಕೇಳಿಬರ್ತಾ ಇರೋದು. ವಿದ್ಯಾರ್ಥಿ ಸಾವಿನ ಕುರಿತಾಗಿ ಸೂಕ್ತ ತನಿಖೆ ಆಗದೇ ಇದ್ದರೆ ತಾಲೂಕು ಆಡಳಿತವೇ ಪ್ರಾಣವನ್ನು ತೆಗೆದಂತಾಗುತ್ತೆ. ಬಂಡಲ ವಸತಿ ಶಾಲೆಯಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವ್ರನ್ನ ನೀವು 3 ಅಮಾನತು ಮಾಡಿದ್ದೀರಿ. ಆದರೆ ಕಾನಸೂರು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅಸುನೀಗಿದ್ದರೂ ಕೂಡ ಅಲ್ಲಿನ ಸಿಬ್ಬಂದಿಯ ಮೇಲೆ ಯಾಕೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕ್ರಮಗಳನ್ನು ತೆಗೆದುಕೊಂಡಿಲ್ಲ? ಇದೆಲ್ಲವೂ ಕೂಡ ಹೋರಾಟಗಾರರ ಆಗ್ರಹ. ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ನೇರವಾಗಿ. ನಿಮಗೇನಾದರೂ ರಾಜಕೀಯ ಒತ್ತಡ ಬರ್ತಾ ಇದೆಯಾ? ಹಾಗಾದರೆ ಯಾರ್ದಾದ್ರೂ ಪೊಲಿಟಿಕಲ್ ಪ್ರೆಷರ್ ಇದ್ದರೆ ಹೇಳಿ ಹಾಗಾದರೆ ಅಂಥೇಳಿ ಅವ್ರ ನೋವನ್ನು ಹೊರ ಹಾಕ್ತಾ ಇರೋದು. ಘಟನೆ ನಡೆದು 10 ದಿನಗಳಾಯಿತು. ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್. ಯಾಕೆಂದರೆ ಪ್ರಾಥಮಿಕವಾಗಾದರೂ ಏನಾದರೂ ತನಿಖೆಯಿಂದ ಗೊತ್ತಾಗಬೇಕಲ್ವ ಯಾವ ಕಾರಣಕ್ಕೆ ಅನ್ನೋದು. ನಿಮಗೆ ಏನೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ನು ಕೂಡ ಗೊತ್ತಾಗದೇ ಇದ್ದರೆ ಪೊಲೀಸ್ನವ್ರು ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ, ಯಾವ ಹಂತಕ್ಕೆ ಬಂದಿದೆ, ಇದು SP ಹೋಗಿದೆಯಾ ಈ ಕೇಸ್ ಅನ್ನೋದು ಕೂಡ. DYSP ಅವರು ಬಂದಾಗ ಅಲ್ಲಿನ ಸ್ಥಳೀಯರು ಈ ಕೇಸ್ನ ಯಾವುದೇ ಒಂದು ಅಪ್ಡೇಟ್ ಕೂಡ ಇಲ್ಲಿವರೆಗೂ SP ಹೋಗೇ ಇಲ್ಲ ಅನ್ನೋ ಥರದಲ್ಲಿ ನೋವನ್ನು ಹೊರ ಹಾಕ್ತಾಯಿದ್ರು, ಕೋಪಗೊಳ್ತಾ ಇದ್ದರು. ಹಾಗಾಗಿ ನಾನು ಈ ಒಂದು ಕೇಸ್ನಲ್ಲಿ ಇರ್ತಕ್ಕಂಥ ಸೆನ್ಸಿಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ಹೀಗಾದರೆ ಬಡವರಿಗೆ ಹೇಗೆ ನ್ಯಾಯ ದೊರಕಲಿಕ್ಕೆ ಸಾಧ್ಯ? ತನಿಖೆ ಮಾಡ್ತಾಯಿದ್ದೀವಿ ಅಂತ ನೀವು ಪೊಲೀಸ್ನವ್ರು ಹೇಳ್ತಾ ಇದ್ದೀರಿ, ಯಾವಾಗ ತನಿಖೆ ಮುಗಿಯುತ್ತೆ ಅನ್ನೋದನ್ನು ಕೂಡ ತಿಳಿಸ್ಬಿಡಿ ಅಂತಲೂ ಕೂಡ ಅವರು ದೊಡ್ಡ ಮಟ್ಟಿಗಿನ ಆಗ್ರಹ ಮಾಡ್ತಾಯಿದ್ದು ಅಲ್ಲಿನ ಹೋರಾಟಗಾರರು. ನೋಡಿ, ಜಿಲ್ಲೆಯ ಎಲ್ಲ ವಸತಿ ಶಾಲೆಗಳಲ್ಲೂ ಕೂಡ ವ್ಯವಸ್ಥೆ ಹದಗೆಡ್ತಾ ಇದೆ. ವಿದ್ಯಾರ್ಥಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದು ಒಂದು ಸಮಾಜದವರಿಗಾದಂಥ ಅನ್ಯಾಯ ಅಲ್ಲ. ಈ ಹೋರಾಟಕ್ಕೆ ಎಲ್ಲರ ಮತ್ತು ಎಲ್ಲ ಪಕ್ಷದವರ ಬೆಂಬಲವೂ ಕೂಡ ಇದೆ. ಮೃತ ವಿದ್ಯಾರ್ಥಿಯ ಪಾಲಕರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ. ತನಿಖೆ ಯಾವ ಹಂತದಲ್ಲಿದೆ, ಯಾರ್ಯಾರ ಮೇಲೆ ಕ್ರಮ ಕೈಗೊಂಡಿದ್ದೀರಿ, ತನಿಖೆ ಯಾಕಾಗಿ ವಿಳಂಬ ಆಗ್ತಾ ಇದೆ, ಇದನ್ನು SP ಸ್ಥಳಕ್ಕೆ ಬಂದು ಉತ್ತರ ಕೊಡಲಿ ಅಂತ ಹೇಳಿ ಅಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಈ ಹಂತದಲ್ಲಿ ಅಲ್ಲಿ DYSP ಗೀತಾ ಪಾಟೀಲ್ ಅವರು ಬಂದು ಅವರೆಲ್ಲರೂ ಕೂಡ ಸಮಾಧಾನ ಮಾಡೋ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಅಲ್ಲೊಬ್ಬ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಕೂಡ ಮೂಗಿ ನೇರಕ್ಕೆ ಮಾತನಾಡ್ತಾ ಇದ್ದಿದ್ದಾರೆ. ಸ್ವಲ್ಪ ಅದು ಟ್ರಿಗರ್ ಆಯಿತು ಅನಿಸುತ್ತೆ DYSP ಗೀತಾ ಪಾಟೀಲ್ ಅವರಿಗೆ. ಅವರು ಕೂಡ ಚಿಟಿಕೆ ಹೊಡೆದು ಅವರಿಗೆ ಆನ್ಸರ್ ಮಾಡೋ ಪ್ರಯತ್ನಗಳನ್ನು ಪಟ್ಟರು. ಅದಾದಮೇಲೆ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಅವರು ಕೂಡ ಚಿಟಿಕೆ ಹೊಡೆಯುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸಿದ್ದೀರಿ. ಹೀಗಾಗಲೇ ಎಲ್ಲ ರೀತಿಯ ತನಿಖೆ ಮಾಡ್ತಾಯಿದ್ದೀವಿ, ನಿಮಗೆ ಯಾರ ಮೇಲಾದರೂ ಸಂಶಯ ಇದ್ದರೆ ಹೇಳಿ ಅಂತ ಮೃತ ವಿದ್ಯಾರ್ಥಿಯ ತಾಯಿ ಜಯಶ್ರೀಗೌಡ ಅವ್ರನ್ನ DYSP ಗೀತಾ ಪಾಟೀಲ್ ಅವರು ಕೇಳ್ತಾಯಿದ್ರು. ಅವರು ಎಲ್ಲ ಶಿಕ್ಷಕರ ಮೇಲೂ ಪ್ರಕರಣವನ್ನು ದಾಖಲಿಸ್ತೀವಿ ಅಂತ ಕೂಡ DYSP ಗೀತಾ ಪಾಟೀಲ್ ಅವರು ಒಪ್ಪಿಗೆ ಕೊಟ್ಟು ಇನ್ನು 1 ವಾರದಲ್ಲಿ ಈ ತನಿಖೆಯನ್ನು ಪೂರ್ಣಗೊಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ, ಅನುಮಾನಗಳು ಏನೆಲ್ಲ ಕಾಡ್ತಾ ಇದೆ ಅಂತ. ವಸತಿ ಶಾಲೆ ಒಳಗೆ ಹಿರಿಯ ವಿದ್ಯಾರ್ಥಿಗಳಿಂದ ಅಥವಾ ಸಹಪಾಠಿಗಳಿಂದ ಈ ಗೋಪಾಲ್ ಗೌಡಂಗೆ ಏನಾದರೂ ದೈಹಿಕವಾದಂಥ ಅಥವಾ ಮಾನಸಿಕವಾದಂಥ ಕಿರುಕುಳ ಇತ್ತಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಘಟನೆ ನಡೆಯೋ ಮುನ್ನ ದಿನಗಳಲ್ಲಿ ಅದನ್ನ ನಡವಳಿಕೆಯಲ್ಲಿ ಏನಾದರೂ ಚೇಂಜಸ್ ಇತ್ತಾ, ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಟಾರ್ಗೆಟ್ ಮಾಡಿದ್ರೆ ಅದು ಪೊಲೀಸರು ವಿಚಾರಣೆ ನಡೆಸಬೇಕು. ಮತ್ತು ಒಂದು ನೆಗ್ಲಿಜೆನ್ಸ್ ಏನಾಗ್ತಾ ಇದೆ, ಹಾಸ್ಟೆಲ್ ಸ್ಟಾಫ್ಗಳಿಂದ ಏನಾದರೂ ಇದೆಯಾ, ಅದೆಲ್ಲವನ್ನು ಕೂಡ ಕಂಡುಕೊಳ್ಬೇಕಲ್ವಾ. ಇವೆಲ್ಲವೂ ಅನುಮಾನಗಳು ಮೂಡ್ತಾ ಇರೋದು. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಸಂಪೂರ್ಣ ಜವಾಬ್ದಾರಿ ಒಂದು ವಾರ್ಡನ್ ಇರುತ್ತೆ ಮತ್ತು ಸಿಬ್ಬಂದಿ ಮೇಲಿರುತ್ತೆ. ಜೂನ್ 9 ಸಂಜೆ ವಿದ್ಯಾರ್ಥಿ ಬಟ್ಟೆ ಒಣಗಿಸುವ ಕೊಠಡಿ ಹೋದಾಗ ಯಾರೂ ಗಮನಿಸದೇ ಇದ್ದಿದ್ದು ನಿರಂತರವಾದಂಥ ಮೇಲ್ವಿಚಾರಣೆ ಕೊರತೆ ಎದ್ದು ಕಾಣ್ತಾ ಇದೆ. ನೋಡಿ, ಘಟನೆ ನಡೆದ ಸಮಯದಲ್ಲಿ ಹಾಸ್ಟೆಲ್ ಸಿಬ್ಬಂದಿ ಎಲ್ಲಿದ್ದರು, ಅಲ್ಲಿ ನೋಡ್ಕೊಳ್ತಾ ಇದ್ದಂಥ ವಾರ್ಡನ್ಗಳೆಲ್ಲಿದ್ದರು, ಕರ್ತವ್ಯ ಲೋಪ ಆಗಿದೆಯಾ ಇಲ್ವಾ, ಇವೆಲ್ಲವೂ ಕೂಡ ಅಂದರೆ 24 ಗಂಟೆ ಅವ್ರನ್ನ ನೀವು ಮಾನಿಟ್ರಿಂಗ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲ ನಾನು. ಆ ಥರದ ಪ್ಲೇಸ್ಗಳಲ್ಲಿ ಒಂಟಿಯಾಗಿ ಏಕಾಂಗಿಯಾಗಿ ಯಾವುದೋ ಒಂದು ರೂಮ್ಗಳಲ್ಲಿ ಹೋಗಿ ಈ ಥರದೊಂದು ಕೃತ್ಯಗಳನ್ನು ಮಾಡ್ಕೊಳ್ತಾರೆ ಅಂದರೆ ಅದು ತುಂಬ ದೊಡ್ಡ ಮಟ್ಟಿಗಿನ ನೆಗ್ಲಿಜೆನ್ಸಿ ಆಗುತ್ತೆ. ಅಥವಾ ಮೆಂಟಲ್ ಪ್ರೆಷರ್ ಏನಾದರೂ ಇತ್ತಾ ಟೀಚರ್ಸ್ಗಳಿಂದ ಅಂತ, ಶಾಲೆಯೊಳಗೆ ಶಿಕ್ಷಕರಿಂದ ಅಥವಾ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿ ಸರಿಯಾಗಿ ಓದ್ತಾ ಇಲ್ಲ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಅಲ್ಲಿ ಆತ ಏನೋ ತಪ್ಪು ಮಾಡಿಸಿ ಹಾಕ್ಕೊಂಡಿರ್ಬೋದು, ಏನೋ ಒಂದು ಮಾನಸಿಕವಾದಂಥ ಒತ್ತಡ ಏನಾದರೂ ಇರುತ್ತಲ್ವ, ಅದಿತ್ತಾ ಅಂತ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಶಾಲೆಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರನ್ನು ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿ ಇವೆಲ್ಲವನ್ನು ಕೂಡ ಕಂಡುಕೊಳ್ಬೇಕು. ಅಥವಾ ಈ ಘಟನೆ ನಡೆದ ತಕ್ಷಣ ಈ ಥರದ ಘಟನೆಗಳಾದಾಗ ಏನೋ ಬೇರೆ ಕಾರಣಕ್ಕೂ ಕೂಡ ಆಗಿರ್ಬೋದು, ಅದನ್ನು ಅಲ್ಲಿನ ಶಿಕ್ಷಕರು ಅಥವಾ ಎಲ್ಲರೂ ಕೂಡ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಪೋಷಕರಿಗೆ ಸೂಕ್ತವಾದಂಥ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ವಿಳಂಬ ಮಾಡಿದ್ರ. ಮೇಲ್ನೋಟಕ್ಕೆ ಇದು ಕೇವಲ ಸಾಮಾನ್ಯ ಒಂದು ಆತನೇ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳುವಂತೆ ಬಿಂಬಿಸಿ ಪ್ರಕರಣವನ್ನು ಹಳ್ಳ ಹಿಡಿಸ್ಲಿಕ್ಕೆ ಅಲ್ಲಿರ್ತಕ್ಕಂಥ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದಾರಾ?
ಇದು ಎತ್ತ ತಾಯಿಯ ಮುಖ್ಯ ಆತಂಕ. ಅದನ್ನು ಕೂಡ ತನಿಖೆಯಲ್ಲಿ ಕಂಡುಕೊಳ್ಬೇಕು. ಇನ್ನು ಹಾಸ್ಟೆಲ್ನ CCTV ದೃಶ್ಯಾವಳಿಗಳು ಅವೆಲ್ಲವನ್ನು ಕೂಡ ಜಪ್ತಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಕೆಲವೊಂದು ಅವನು ಮಾಡ್ಕೊಂಡಂಥ ಜಾಗದಲ್ಲಿ ಯಾವುದೂ CCTV ಇಲ್ಲ ಅಂತ ಹೇಳ್ತಾ ಇರೋದು. ಹಾಗಾಗಿ ನಾನು ಪ್ರಮುಖವಾಗಿ ನಾವು ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಶಾಲೆ ಆವರಣ, ಕಾರಿಡಾರ್, ಆಟದ ಮೈದಾನ, ಪ್ರವೇಶ ದ್ವಾರ ಮತ್ತು ಉಳ್ಕೊಳ್ಳುವಂಥ ರೂಮ್ಗಳು CCTV ಇದ್ದಾವ. ಆ ಥರದ ವಸತಿ ಶಾಲೆಗಳಲ್ಲಿ ಮಕ್ಕಳನ್ನು ಬಿಡಿ. ಹಾಸ್ಟೆಲ್ ವಾರ್ಡನ್ಗಳು ಕಡ್ಡಾಯವಾಗಿ ವಸತಿ ನಿಲಯಗಳಲ್ಲಿ ಉಳ್ಕೊಳ್ತಿದ್ದಾರೆ. ಮೋಜು ಮಸ್ತಿಗೆ ಮನೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಸಂಜೆ ರಾತ್ರಿ ಕಡ್ಡಾಯವಾಗಿ ಮಕ್ಕಳನ್ನು ಹಾಜರಾತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರೊಫೆಷ್ನಲ್ ಕೌನ್ಸಿಲರ್ಸ್ಗಳು ಅಂತ ಇರ್ತಾರೆ, ಆಪ್ತ ಸಮಾಲೋಚಕರ ನೇಮಕ. ಪ್ರತಿ ವಸತಿ ಶಾಲೆಯಲ್ಲೂ ಕಡ್ಡಾಯವಾಗಿ ಒಬ್ಬರು ವೃತ್ತಿಪರ ಮಾನಸಿಕ ಆಪ್ತ ಸಮಾಲೋಚಕರನ್ನ ನೇಮಕ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ತಮ್ಮ ಕಷ್ಟಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಇರಬೇಕು. ಅಥವಾ ರ್ಯಾಗಿಂಗ್ ಆಗ್ತಾಯಿದ್ರೆ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇತ್ತೀಚೆಗೆ 7-8ನೇ ತರಗತಿ ಹುಡ್ರೆ ದೊಡ್ಡ ಮಟ್ಟಿಗಿನ ರ್ಯಾಗಿಂಗ್ ಮಾಡ್ತಾರೆ. ಆ ಥರದ ವಿದ್ಯಾರ್ಥಿಗಳಿದ್ದರೆ ಅವ್ರ ವಿರುದ್ಧ ತಕ್ಷಣ ಶಿಸ್ತು ಕ್ರಮ ಕೈಗೊಳ್ತಾ ಇರಬೇಕು ಶಾಲೆಗಳಲ್ಲಿ ಅಥವಾ ವಸತಿ ಶಾಲೆಗಳಲ್ಲಿ. ಇನ್ನು ಸಾರ್ವಜನಿಕ ಪ್ರವೇಶಗಳೇ ಇಲ್ಲದಿರ್ತಕ್ಕಂಥ ಕೊಠಡಿಗಳು, ನಿರ್ಮಲ ಪ್ರದೇಶ ಇರ್ಬೋದು ಅಥವಾ ಬಟ್ಟೆ ಒಣಗಿಸುವ ಕತ್ತಲೆ ಕೋಣೆಗಳಿರ್ಬೋದು. ವಿದ್ಯಾರ್ಥಿಗಳು ಒಂಟಿಯಾಗಿ ಓಡಾಡದಂತೆ ಸೂಕ್ತವಾದಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಹಾಗಿದ್ದಾಗ ಮಾತ್ರ. ಮತ್ತೊಮ್ಮೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಪೋಷಕರು ಮುನ್ನೆಚ್ಚರಿಕೆಗಳನ್ನು ವಹಿಸಿ ಈ ಥರದ ಘಟನೆಗಳಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಕಾಲ್ ಮಾಡ್ತಾ ಇರಿ. ಹಾಸ್ಟೆಲ್ ವಾತಾವರಣ ಹೇಗಿದೆ ತಿಳ್ಕೊಳ್ತಾ ಇರಿ. ರಜೆಗೆ ಮನೆಗೆ ಬಂದಾಗ ಅಥವಾ ಮೌನವಾಗಿದ್ದರೆ, ಸೈಲೆಂಟ್ ಆಗಿದ್ದರೆ ಕೇಳ್ತಾ ಇರ್ರಿ. ಅಥವಾ ನಿಯಮಿತವಾದಂಥ ತಪಾಸಣೆ ಮಾಡಿ. ತಿಂಗಳಿಗೊಮ್ಮೆ ವಸತಿ ಶಾಲೆಗಳಿಗೆ ಹೋಗಿ ಅಲ್ಲಿನ ಭದ್ರತೆ, ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳಿ. ಒಂದು ಕಂಪ್ಲೇಂಟ್ ಬಾಕ್ಸ್ ಇರುತ್ತೆ, ಏನಾದರೂ ಇದರ ದೂರುಗಳನ್ನು ಹಾಕಿ ಅಲ್ಲಿ ನೋಡಿ. ಮಕ್ಕಳ ಭವಿಷ್ಯ ರೂಪಿಸಬೇಕಾದಂಥ, ರಕ್ಷಣೆ ಕೊಡಬೇಕಾದಂಥ ಸರ್ಕಾರಿ ವಸತಿ ಶಾಲೆಗಳೇ ಇವತ್ತು ಎತ್ತವರ ಪಾಲಿಗೆ ಮಾರಣಕೋಪಗಳಾಗಿ ಬದಲಾಗ್ತಾ ಇದ್ದಾವೆ. ಅದಕ್ಕೆ ಈ ಘಟನೆ ಕೂಡ ಸಾಕ್ಷಿ. ವಸತಿ ಶಾಲೆಗಳು, ಹಾಸ್ಟೆಲ್ಗಳು, ಆಡಳಿತ ಮಂಡಳಿಗಳು ಇವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. CCTV ಕಣ್ಗಾವಲಿಲ್ಲ, ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲ, ವಿದ್ಯಾರ್ಥಿಗಳಿಗೆ ಮಾನಸಿಕ ಧೈರ್ಯ ತುಂಬುವ ಕೆಲಸ ಆಗ್ತಾ ಇಲ್ಲ. ಇದು ಸಿದ್ದಾಪುರದಲ್ಲಿ ಹೊತ್ತುಕೊಂಡಿರ್ತಕ್ಕಂಥ ಈ ಆಕ್ರೋಶದ ಕಿಚ್ಚು ಇಡೀ ರಾಜ್ಯದಂತ ಹಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಮುಚ್ಚುಮರೆ ಇಲ್ಲದೆ ಪೊಲೀಸ್ ಇಲಾಖೆ ಈ ಒಂದು ಹುಡುಗನ ಸಾವಿಗೆ ಕಾರಣವನ್ನು ಜಗತ್ತಿನ ಮುಂದೆ ತರಲಿ. ಆ ನೊಂದ ತಾಯಿ ಕಣ್ಣೀರಿಗೆ ನ್ಯಾಯವನ್ನು ದೊರಕಿಸಿಕೊಡಲಿ ಅನ್ನೋದೇ ನನ್ನ ಚಾನಲ್ನ ಒಂದು ಮುಖ್ಯ ಸದುದ್ದೇಶ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.